ನಮಸ್ಕಾರ ಕರ್ನಾಟಕ. ಹೊಸಪೇಟ್ನ್ಯಾಗ ಜಾಸ್ತಿ ವೆರೈಟಿ ಮತ್ತು ಬಜೆಟ್ ಫ್ರೆಂಡ್ಲಿ ಟಿಫಿನ್ ಸಿಗುವಂತ ಹೋಟೆಲ್ ಯಾವ್ದಂದ್ರ ಪೈ ರಿಫ್ರೆಶ್ಮೆಂಟ್ಸ್. 38 ವರ್ಷದ ಹಳೆ ಹೋಟೆಲ್ ಇದು. ಅದ್ಭುತವಾದ ಟೇಸ್ಟ್, ವ್ಯಾಲ್ಯೂ ಫಾರ್ ಮನಿ ಟಿಫಿನ್. ಈ ಹೋಟೆಲ್ ಯಾಕಿಷ್ಟು ಸ್ಪೆಷಲ್ ತೋರಿಸ್ತೀನಿ ಬರ್ರಿ. ನಮಸ್ಕಾರ ಸರ್. ನಮಸ್ಕಾರ ಓನರ್ ಸರ್ ಇಲ್ಲಿ ಅದಾರ್ರಿ, ಕೇಳೋಣಂತ ಏನೇನು ಹೆಂಗೆ ಯಾವಾಗ ಸ್ಟಾರ್ಟ್ ಆತ ಅಂತ ಹೇಳಿ. ಸರ್ ಇದು ಹೋಟೆಲ್ ಸ್ಟಾರ್ಟ್ ಆಗಿದೆ ಎಷ್ಟು ವರ್ಷ ಆಯ್ತು? 38 ಇಯರ್ಸ್ ಆಯ್ತು ಸರ್. 38 ಇಯರ್ಸ್. ಸೊ ಇದೇ ಸೇಮ್ ಮೆನ್ಯೂ ಮೊದ್ಲಿಂತ್ರನೂ ಐತ್ರಿ? ಹಾಂ, ಬಿಸಿಬೇಳೆ ಬಾತು ಇದೇ ಸ್ಪೆಷಾಲಿಟಿ ಎಲ್ಲ? ಎಲ್ಲ ಇಲ್ಲಿ ಬೋಂಡಾ ಸೂಪು, ರವಾ ಇಡ್ಲಿ ಫೇಮಸ್ ರೀ. ರವಾ ದೋಸೆ ಒಂದು ಫೇಮಸ್. ಹಾಂ. ಸೊ ಬೆಳಗ್ಗೆ ಐಟಮ್ಸು ಮತ್ತೆ ಮಧ್ಯಾಹ್ನ ಐಟಮ್ಸ್ ಬೇರೆ ಬೇರೆ ಚೇಂಜ್ ಆಗ್ತಿರ್ತಾವ? ಹಾಂ, ಚೇಂಜ್ ಆಗುತ್ತೆ. ಮಧ್ಯಾಹ್ನ ಸಿಗೋ ಐಟಮ್ ಯಾವ್ದು ಸರ್? ರವಾ ಇಡ್ಲಿ, ಬೋಂಡಾ ಸೂಪ್ ಸಿಗುತ್ತೆ. ಹಾಂ. ಮಂಗಳೂರು ಬಜ್ಜಿ ಒಂದು ಸಿಗುತ್ತೆ. ಮಂಗಳೂರು ಬಜ್ಜಿ. ದೋಸೆ, ರವಾ ದೋಸೆ, ಉತ್ತಪ್ಪ ಹಾಂ ಸಿಗುತ್ತೆ. ಮಧ್ಯಾಹ್ನ ಹೊತ್ತು 1 ಗಂಟೆಯಿಂದ ಸ್ಟಾರ್ಟ್ ಇರುತ್ತೆ. ಹಾಂ ಹಾಂ. ಆಮೇಲೆ ನಿಮ್ದು ಗೋಲ್ಡನ್ ಟೀ ಅಂತ ಒಂದು ಸ್ಪೆಷಲ್ ಆಗಿ ಹೆಸರು ಇಟ್ಟಿದ್ರಿ. ಹಾಂ, ಹೌದು. ಅದ್ರ ಮೀನಿಂಗ್ ಏನು ಸರ್ ಅದು? ಅದು ಎಕ್ಸ್ಟ್ರಾ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಿವಿ ನಾವು, ಹಾಗಾಗಿ ಸ್ವಲ್ಪ ಟೇಸ್ಟ್ ಕೊಡ್ತದೆ, ಫ್ಲೇವರ್ ಚೆನ್ನಾಗಿರುತ್ತೆ. ಅಂದ್ರೆ ಯಾಲಕ್ಕಿ ಫ್ಲೇವರ್ ಸ್ವಲ್ಪ ಜಾಸ್ತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಗೋಲ್ಡನ್ ಅಂತ ನೀವು ಸ್ಪೆಷಲ್ ಟೀ ಅಂತ ಇಟ್ಟಿದ್ದೀರಿ. ಒಳ್ಳೆ ಕಾನ್ಸೆಪ್ಟ್ ಐತಿ. ಅದು ಒಂಥರ ಅಟ್ರಾಕ್ಟಿವ್ ಅನಿಸ್ತೈತ್ರಿ ಕೇಳಕ್ಕೆ. ಆಮೇಲೆ ಇಲ್ಲಿದು ಸ್ಪೆಷಾಲಿಟಿ ಜಾಸ್ತಿ ಬಂದು ಜನ ಯಾವ್ದು ಐಟಮ್ ತಿಂತಾರೆ ಯಾವಾಗಲೂ? ಸರ್ ಬೋಂಡಾ ಸೂಪ್ ಒಂದು, ರವಾ ಇಡ್ಲಿ ಒಂದು ಭಾಳ ತಿಂತಾರೆ. ಅದು ಸ್ಪೆಷಾಲಿಟಿ. ಸ್ಪೆಷಲ್ ಅವೆಲ್ಲ ಟ್ರೈ ಮಾಡ್ಬೇಕಂದ್ರೆ 1 ಗಂಟೆ ಮೇಲ್ಗಡೆ. ಹೌದೌದು, 1 ಗಂಟೆ. ಮಂಗಳೂರು ಬಜ್ಜಿನೂ ತಗೊಳ್ತಾರೆ ಜನ. ಸೊ ಟೈಮಿಂಗ್ ಹೇಳ್ತೀರಿ ಸರ್? ಬೆಳಿಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? 6:45 ಸ್ಟಾರ್ಟ್ ಆಗುತ್ತೆ. ರಾತ್ರಿ 8 o'clock ಕ್ಲೋಸ್. 8:30 ಲಾಸ್ಟ್. ಸೊ ಬೆಳಗ್ಗೆ ಐಟಮ್ಸ್ ಇವೆಲ್ಲ ಆಲ್ಮೋಸ್ಟ್ ಇರ್ತವೆ? ಎಲ್ಲ ಇರ್ತದೆ. ರಾತ್ರಿ ಊಟಕ್ಕೆ ಏನಾರ ಇರುತ್ತಾ ಅಥವಾ? ಊಟ ಇಲ್ಲ, ನಮ್ಮ ಊಟ ಇಲ್ಲ, ಬರೀ ಬ್ರೇಕ್ಫಾಸ್ಟ್. ಟಿಫಿನ್, ಬ್ರೇಕ್ಫಾಸ್ಟ್. ಓಕೆ. ಇದ್ರ ಅಡ್ರೆಸ್ ಒಂದ್ಸಲ ಹೇಳಿ ಸರ್. ಪುಣ್ಯಮೂರ್ತಿ ಸರ್ಕಲ್ ಹತ್ರ ಬರುತ್ತೆ. ಪುಣ್ಯಮೂರ್ತಿ ಸರ್, ಪೈ ರಿಫ್ರೆಶ್ಮೆಂಟ್ ಅಂತ ಹೋಟೆಲ್. ಒನ್ ಆಫ್ ದ ಓಲ್ಡೆಸ್ಟ್ ಹೋಟೆಲ್. ಓಲ್ಡೆಸ್ಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇಲ್ಲಿ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರ ಉಪ್ಪಿಟ್ಟು ಶಿರಾ, ಚೌ ಬಾತ್, ಒನ್ ಆಫ್ ಮೈ ಫೇವ್ರೇಟ್ಸ್ ಇದು. ಇದ್ರೊಳಗ ಯಾವ ತರದ ಫ್ಲೇವರ್ ಐತೆ ಅಂತ ಹೇಳಿ ನೋಡೋಣ. ಫುಲ್ ಯೆಲ್ಲೋ ಕಲರ್, ಸ್ವಲ್ಪ ಶಾವಿಗೆ ಹಾಕಿರ್ತಾರೆ ಇದ್ರೊಳಗ. ಉಪ್ಪಿಟ್ಟು ಎರಡೂ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಚೌ ಬಾತ್. ಫ್ಯಾಂಟಾಸ್ಟಿಕ್ ಫ್ಲೇವರ್ಸ್. ಪೈನಾಪಲ್ ಫ್ಲೇವರ್ ಐತಿ, ಯೆಲ್ಲೋ ಕಲರಿಂಗ್ ಐತಿ. ಯೂಶಲಿ ನಾ ಏನ್ ಮಾಡ್ತೀನಿ, ಸ್ವಲ್ಪ ಶೀರಾ ಹೆಚ್ಚಿಗೆ ತಗೊಂಡು ಲೈಟ್ ಆಗಿ ಸ್ವಲ್ಪ ಉಪ್ಪಿಟ್ಟು ಹಚ್ಕೊಂಡು ಎರಡೂ ಒಂದೇ ತುತ್ನಾಗ ತಿಂದ್ರೆ ಪರ್ಫೆಕ್ಟ್ ಕಾಂಬಿನೇಷನ್ ರೀ. ಅದ್ಭುತ. ಇಲ್ಲಿ ಸ್ಪೆಷಾಲಿಟಿ ಇನ್ನೊಂದು ಏನಪ್ಪಾ ಅಂದ್ರೆ ಚಕ್ಲಿ ಇರ್ತೈತಿ. ಕುರುಮ್ ಅನ್ನೋ ಚಕ್ಲಿ ಹೊರಗಿಂತ ನೋಡಕ್ ಎಷ್ಟು ಕಡಕ್ ಅನಿಸ್ತದೋ ಅಷ್ಟೇನ ಸಾಫ್ಟ್ ಆಗಿ ಇದು ಮೆಲ್ಟ್ ಆಗಿ ಹೋಗ್ಬಿಡ್ತೈತ್ರಿ. ಬಹಳ ಬಟ್ರಿ ಫೀಲಿಂಗ್ ಕೊಡ್ತೈತಿ. ಒಳಗಡೆ ಮೇಲ್ಗಡೆ ಕ್ರಿಸ್ಪಿ ಆಗೈತ್ರಿ. ಹಿಂಗ ಒಂದ್ ಸ್ವಲ್ಪ ಕಡ್ಕೊಂಡ್ ಬಿಟ್ರೆ ಸಾಕು, ಒಂದೆರಡು ಬೈಟಿಗೆ ಅದು ಕರಿ ಪುಡಿ ಆಗಿ ಹೋಗ್ಬಿಡ್ತೈತ್ರಿ. ಅಷ್ಟು ಬಟ್ರಿ ಆಗೈತ್ರಿ. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇಲ್ಲಿ ಶಂಕರಪಾಳೆ, ಕುರುಮ್ ಅನ್ನೋ ಶಂಕರಪಾಳೆ ಇರ್ತದ. ಆಹಾ, ಪರ್ಫೆಕ್ಟ್ ಕ್ರಂಚ್ ರೀ. ಶಂಕರಪಾಳೆ ಸ್ವೀಟ್ ಮೈಲ್ಡ್ ಇತ್ರನ ಬಾಳ್ ಮಜಾ, ಪ್ಲಸ್ ಕ್ರಂಚಿ ಆಗಿರ್ತೈತಿ. ಇದು ಒಂಥರ ಸ್ನಾಕ್ಸ್ ಇದ್ದಂಗ ನೋಡ್ರಿ. ಎಷ್ಟು ತಿಂದ್ರು ಅಡಿಕ್ಟಿವ್ ಆಗ್ಬಿಡ್ತೈತಿ. ಇನ್ನೂ ಬೇಕು ಅಂತ ಹೇಳಿ ಫೀಲಿಂಗ್ ಬರ್ತೈತಿ ರೀ. ಅದ್ಭುತ. ಮೇಲ್ಗಡೆ ಒಂಚೂರು ಆಯಿಲಿ ಅನ್ಸಂಗೆ ಇಲ್ಲ. ಇದು ದೊಡ್ಡ ಪೂರಿ ಬಾಜಿ, ಪೂರಿ ಕುರ್ಮಾ ಚಟ್ನಿ, ಇಷ್ಟು ದೊಡ್ಡ ಸೈಜ್ ಇದಾವ್ರಿ. ಕ್ರಿಸ್ಪಿ ಆಗೈತಿ. ಕೆಳಗ್ ಸ್ವಲ್ಪ ದಪ್ಪ ಲೇಯರ್ ಇರ್ತೈತಿ, ಮೇಲ್ಗಡೆ ಬಹಳ ತೆಳ್ಳಗ ಲೇಯರ್ ಇರ್ತೈತಿ. ಹಿಂಗ್ ಹೊಡೆದ್ ಕೂಡಲೇನ ಅದ್ರೊಳಗಿಂತ ಬಿಸಿ ಹೋಗಿ ಬರಕ್ ಚಾಲು ಆಗ್ತೈತಿ. ಗಟ್ಟಿ ಚಟ್ನಿ ಐತ್ರಿ. ಗಟ್ಟಿ ಚಟ್ನಿ ಪೂರಿ ಭಾರಿ ಮಜಾ ಬರ್ತೈತಿ ಇಲ್ಲಿ. ಪರ್ಫೆಕ್ಟ್. ದೊಡ್ಡ ಪೂರಿ ಮಾಡೋದು ಒಂಥರ ಆರ್ಟ್ ರೀ. ಅದು ಬಾಳ ಜನಕ್ಕೆ ಬರಂಗಿಲ್ಲ. ಬಟ್ ಇವರು ದೊಡ್ಡದಾಗಿ ಮಾಡಿದ್ರು ಮೇಲ್ಗಡೆ ಕ್ರಿಸ್ಪಿನೆಸ್ ಏನ್ ಲೇಯರ್ ಐತಲ್ಲ ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಕುರ್ಮಾ ಕಾಳು ಹಾಕ್ಯಾರ ಇದ್ರೊಳಗ. ಕುರ್ಮಾನಾಗ ದಪ್ಪ ಬಟಾಟಿ ಐತಿ, ಬೀನ್ಸ್ ಐತಿ, ಮತ್ತ ವಟಾಣಿ ಕಾಳು ಹಾಕ್ಯಾರ್ರಿ. ಈ ಪೂರಿ ಸೈಜ್ ತಕ್ಕಂಗ ಆ ಕುರ್ಮಾನಾಗ ಕಾಯಿಪಲ್ಲೆ ಹಾಕ್ಯಾರ್ರಿ. ಅಂದ್ರೆ ದೊಡ್ಡ ಸೈಜ್ ಐತಿ. ಎರಡು ಮ್ಯಾಚಿಂಗ್ ಆಗ್ಬೇಕಲ್ಲ ಆ ತರ ಮಾಡಿದ್ದಾರೆ. ಆಮೇಲೆ ಇದ್ರೊಳಗ ಕುರ್ಮಾ ಹೆಂಗೈತಂದ್ರ ತಿಳುವಾಗೈತಿ ಸ್ವಲ್ಪ, ಬಟ್ ಮಸಾಲೆದಾರ ಐತ್ರಿ. ಅದ್ಭುತ. ಪೈ ರಿಫ್ರೆಶ್ಮೆಂಟ್ಸ್ ನಾಗ ಏನ್ ಸ್ಪೆಷಾಲಿಟಿ ಪಾ ಅಂದ್ರ ಸ್ವಲ್ಪ ಬೇರೆ ಕಡೆಗಿಂತ ಡಿಫ್ರೆಂಟ್ ಐಟಮ್ಸ್ ಕೊಟ್ಟಾರೆ. ಪೂರಿ, ಇಡ್ಲಿ ವಡೆ ಮತ್ತ ಉಪ್ಪಿಟ್ಟು ಶಿರಾ ಬಾಳ ಕಡೆ ಹತ್ರ ಸಿಗ್ತದೆ. ಬಟ್ ಇಲ್ಲಿ ಸರ್ಟನ್ ಐಟಮ್ಸ್ ಇದಾವ, ಲೈಕ್ ಬಿಸಿಬೇಳೆ ಬಾತು ಕೊಡ್ತಾರ್ರಿ. ಬಾಳ ಕಡೆ ಯೂಶಲಿ ಮಾಡಂಗಿಲ್ಲ. ಇದ್ರ ಮೇಲೆ ಬಹಳಷ್ಟು ಚೂಡಾನು ಹಾಕಿರ್ತಾರ. ಅಂದ್ರೆ ಒಂದ ಕ್ರಿಸ್ಪಿ ಟೆಕ್ಸ್ಚರ್ ಬರಬೇಕು, ಸಾಫ್ಟ್ ಆಗಿರುವಂತ ಅನ್ನನೂ ಇರ್ಬೇಕು, ಅದ್ರೊಳಗ ಗರಂ ಮಸಾಲದು ಒಳ್ಳೆ ಹಿಟ್ ಇರ್ಬೇಕು. ಸೊ ದಟ್ ಅದನ್ನ ತಿಂದ್ಮೇಲೆ ಈಗ ಗಂಟ್ಲೆ ತರ ಸ್ಲೋ ಆಗಿ ಇಳಿದಾಗ ಖಾರ ಅನ್ಸ್ಬೇಕದು.
ಅದ್ಭುತ ರೀ. ಥಂಡಿಗಾಲದಾಗಂತೂ ಪರ್ಫೆಕ್ಟ್ ನೋಡ್ರಿ. ಬಿಸಿಬೇಳೆ ಇದ್ರೊಳಗ ಬಟಾಟಿನೂ ಐತಿ, ಕ್ಯಾರೆಟು ಐತಿ, ಆಮೇಲೆ ಬೀನ್ಸ್, ಸ್ವಲ್ಪ ಅಲ್ಲೊಂದು ಇಲ್ಲೊಂದು ವಟಾಣಿನೂ ಬರ್ತೈತ್ರಿ ಇದ್ರೊಳಗ. ಬಹಳಷ್ಟು ಕಾಯಿಪಲ್ಯನೂ ಹಾಕ್ಯಾರ, ಬರೀ ರೈಸ್ ಇಲ್ಲ ಇದ್ರಲ್ಲಿ. ದೊಡ್ಡ ಬಟಾಟಿ ಐತ್ರಿ ಇದ್ರೊಳಗ. ಸೊ ನ್ಯೂಟ್ರಿಷನ್ ವ್ಯಾಲ್ಯೂ ಹೈ ಐತ್ರಿ, ಯಾಕಂದ್ರೆ ಕಾಯಿಪಲ್ಯನೂ ಬಹಳಷ್ಟು ಹಾಕ್ಯಾರ ಇದ್ರೊಳಗ. ಬಹಳ ಫ್ಲೇವರ್ಫುಲ್ ಆಗೈತಿ, ಸ್ವಲ್ಪ ಅಳಕಾಗೈತಿ. ಈ ತರ ಇದ್ರನ್ನ ತಿನ್ನಕ್ ಬಹಳ ಮಜಾ ರೀ. ಇದು ಎಸ್ಪೆಷಲಿ ಚೂಡಾ ಬಹಳಷ್ಟು ಕೈ ಬಿಟ್ಟು ಹಾಕಿರ್ತಾರಲ್ಲ, ಅದನ್ನ ಮಿಕ್ಸ್ ಮಾಡ್ಕೊಂಡ್ ತಿಂದ್ರೆ ಕ್ರಿಸ್ಪಿ ಮತ್ತೆ ಸಾಫ್ಟ್ ಫ್ಲೇವರ್ಸ್ ಎರಡು ಮಿಕ್ಸ್ ಆಗಿ ಭಾರಿ ಮಜಾ ಬರ್ತೈತಿ. ವಡೆ ಸೈಜ್ ನೋಡ್ರಿ, ದೊಡ್ಡ ದೊಡ್ಡ ವಡೆ ಕೊಡ್ತಾರ ಇಲ್ಲಿ. ಕ್ರಿಸ್ಪಿ ಆಗೈತಿ, ಮುಟ್ಟಕ್ಕ ಹಿಂಗ ಗರಿ ಗರಿ ಆಗೈತಿ. ಕ್ರಿಸ್ಪಿ ರೀ ಟೆಕ್ಸ್ಚರ್, ಒಳಗ ಸಾಫ್ಟ್ ಸ್ಪಾಂಜಿ ಟೆಕ್ಸ್ಚರ್. ಮೆಣಸಿನ್ಕಾಯಿ ಇದಾವು, ಅಲ್ಲೊಂದು ಇಲ್ಲೊಂದು ಖಾರದ ಸಲುವಾಗಿ ಮೆಣಸಿನ್ಕಾಯಿ ಹಾಕಿರ್ತಾರ. ಗಟ್ಟಿ ಚಟ್ನಿ ಅದೊಂದು ಲೈಕ್ ಆತ್ ನೋಡ್ರಿ, ಅಳಕಿಲ್ಲ ಚಟ್ನಿ, ಗಟ್ಟಿ ಚಟ್ನಿ ಐತಿ. ಆಹಾ, ಬೆಸ್ಟ್ ವಡೆ ನೋಡ್ರಿ. ಸಾಫ್ಟ್ ಪಿಲ್ಲೋ ಇನ್ಸೈಡ್ ಐತಿ, ಬಾಯಿನಾಗ ಇಡ್ಸಿಲ್ಲ ಈಸಿಲಿ ಕರಗ್ ಬಿಡ್ತೈತ. ಇದಂತೂ ಆಮೇಲೆ ತಿನ್ಲೇಬೇಕ್ರಿ, ಸೈಡ್ ಇಟ್ಟು ತಿಂತೀನಿ ನಾನು. ಇಡ್ಲಿ ನೋಡ್ರಿ, ಇದು ದೊಡ್ಡ ಸೈಜ್ನಾಗ ಐತಿ, ಸ್ಮಾಲ್ ಇಲ್ಲ ಇಡ್ಲಿ, ಬಿಗ್ ಸೈಜ್ ಇಡ್ಲಿ ಇದು. ನಾವೀಗ ಬಂದಿರೋದು ಆಲ್ಮೋಸ್ಟ್ 9 o'clock ಆಗೈತಿ. ವೆರಿ ಸಾಫ್ಟ್ ಇಡ್ಲಿ ಇದಾವ, ಸಾಂಬಾರ್ ಜೊತೆ ಡಿಪ್ ಮಾಡ್ಕೊಂಡು ತಿನ್ನೋದು. ಗರಂ ಮಸಾಲ ಇದ್ರೊಳಗು ಮಸ್ತ್ ಹಾಕ್ಯಾರ. ಅಂದ್ರೆ ಪರ್ಫೆಕ್ಟ್ ಬ್ಯಾಲೆನ್ಸ್ ಮಾಡ್ಯಾರ್ರಿ. ಅತಿ ಪರಿ ಜಾಸ್ತಿ ಖಾರ ಖಾರ ಅನ್ಸಂಗಿಲ್ಲ. ಗರಂ ಮಸಾಲ ಪರ್ಫೆಕ್ಟ್ ಐತಿ, ಗಂಟ್ಲೆ ತೋರ್ಕೊಳ್ಳಿ ಬಿಸಿ ಅನ್ಸ್ಬೇಕು, ಆ ತರ ಮೇಂಟೈನ್ ಮಾಡಿದ್ದಾರೆ. ಸೂಪರ್ ಸಾಫ್ಟ್ ಚಟ್ನಿ ಮಾತ್ರ ಬಾಳ್ ಲೈಕ್ ಆಗೈತೆ ನಂಗೆ ಇಲ್ಲಿದು, ಯಾಕಂದ್ರೆ ಗಟ್ಟಿ ಚಟ್ನಿ, ಸಾಫ್ಟ್ ಪಿಲ್ಲೋ ಟೆಕ್ಸ್ಚರ್ ಇರುವಂತ ಇಡ್ಲಿ ರೀ. ದೊಡ್ಡದಾಗೂ ಐತಿ ಸೈಜು. ಸೊ ಒಂದ್ ಪ್ಲೇಟ್ ನೀವು ಇಡ್ಲಿ ವಡ ತಿನ್ಬಿಟ್ರೆ ಹೊಟ್ಟೆ ತುಂಬಿಡ್ತೈತ್ರಿ. ಇಲ್ಲಿ ಅನದರ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಗೋಲ್ಡನ್ ಟೀ ರೀ. ಸ್ಟಾರ್ ಬಕ್ಸು ಆ ಬಕ್ಸು ಅಂತ ಹೇಳಿ ಎಷ್ಟೊಂದು ಕಾಫಿ ಮತ್ತೆ ಟೀ ಸೆಂಟರ್ ಬಂದ್ಬಿಟ್ಟವ್ರಿ. ಇಂತ ಟೀನ ಕಾಪಿ ಮಾಡ್ಕೊಂಡು ಅವರು ಮೇಲ್ಗಡೆ ಫ್ರಾತ್ ಅಂತ ಕ್ರಿಯೇಟ್ ಮಾಡ್ತಾರೆ. ಇವ್ರು ನೋಡ್ರಿ ಎಷ್ಟು ಸ್ಪೆಷಲ್ ಆಗಿ ಫ್ರಾತ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಎಷ್ಟೊಂದು ಫ್ರಾತ್ ಆಯ್ತು ಮೇಲ್ಗಡೆ. ಓ, ಯಾಲಕ್ಕಿದು ಒಳ್ಳೆ ಫ್ಲೇವರ್ ಐತ್ರಿ ಇದ್ರೊಳಗ. ಅಂದ್ರ ಈ ಗೋಲ್ಡನ್ ಟೀ ಅನ್ನೋ ಒಂದ್ ಏನ್ ಕಾರಣಪ್ಪ ಅಂದ್ರೆ ಇದು ಸ್ಪೆಷಲ್ ಟೀ ಅಂತ ಇಲ್ಲಿ ಅವ್ರ ತಂದ ಒಂದ ಹೆಸರು ಇಟ್ಕೊಂಡಿದ್ದಾರೆ, ಗೋಲ್ಡನ್ ಟೀ ಅಂತ. ಒಳ್ಳೆ ಟೀ ಐತ್ರಿ. ಯಾಲಕ್ಕಿ ಫ್ಲೇವರ್ ಹೈಲೈಟ್ ಆಗ್ತೈತಿ. ಯಾಲಕ್ಕಿದು ಹೆಲ್ತ್ ಬೆನಿಫಿಟ್ಸ್ ಅಂತೂ ಎಲ್ಲರಿಗೂ ಗೊತ್ತಿರೋದೆ. ಇದು ನಾರ್ಮಲ್ ಆಗಿ ಸಿಗುವಂತ ಮಸಾಲಾ ಟೀ ಅಲ್ರಿ. ಮಸಾಲಾ ಟೀನಾಗ ಬಹಳಷ್ಟು ಮಸಾಲಾ ಬೇರೆ ಬೇರೆ ಸ್ಪೈಸಸ್ ಹಾಕಿರ್ತಾರ. ಬಟ್ ಇದ್ರೊಳಗ ಒಂದ ಸ್ಪೈಸ್ ನ ಜಾಸ್ತಿ ಹಾಕಿರ್ತಾರ. ಇದೇ ಇಲ್ಲಿದು ಸ್ಪೆಷಾಲಿಟಿ ಗೋಲ್ಡನ್ ಟೀ. ಇಲ್ಲಿ ಇನ್ನೊಂದ್ ಏನಪ್ಪಾ ಸ್ಪೆಷಾಲಿಟಿ ಅಂದ್ರೆ ಪಲಾವ್ ರೀ. ಪಲಾವ್ ಫುಲ್ ಕೈಪಲ್ಯ ಭರಿತವಾಗೈತಿ, ಮಸಾಲೆದಾರ್, ನೋಡಕ ಎಷ್ಟ್ ಕಲರ್ಫುಲ್ ಅನ್ಸ್ತೈತಿ. ಇಡೀ ದೊಡ್ಡ ದೊಡ್ಡಾಗಿರುವಂತ ಬೀನ್ಸ್ ಕಟ್ ಮಾಡ್ಯಾರ, ವಟಾಣಿ ಹಾಕ್ಯಾರ, ಇದ್ರೊಳಗ ಟೊಮೆಟೊ ಬಹಳಷ್ಟು ಹಾಕ್ಯಾರ. ಆಮೇಲೆ ನನ್ನ ಫೇವರೇಟ್ ರೀ, ಬ್ರೆಡ್ ಕ್ರಮ್ಸ್ ಹಾಕಿರ್ತಾರ. ಸ್ವಲ್ಪ ಸಾಫ್ಟ್ ಆಗಿ ಇರ್ತೈತಿ, ಸ್ವಲ್ಪ ಕ್ರಿಸ್ಪಿ ಆಗಿ ಇರ್ತೈತ್ರಿ ಎಡ್ಜಸ್ಟ್ನಾಗ. ಯಾರಿಗೆ ಪಲಾವ್ನಾಗ ಬ್ರೆಡ್ ಕ್ರಮ್ಸ್ ಅಂದ್ರೆ ಲೈಕ್ ಅನ್ನೋದು ಕಮೆಂಟ್ ಮಾಡ್ರಿ ಕೆಳಗಡೆ. ಎಲ್ಲಾ ಕಡೆ ಪಲಾವ್ನಾಗ ಬ್ರೆಡ್ ಕ್ರಮ್ಸ್ ಹಾಕಂಗಿಲ್ರಿ. ಬ್ರೆಡ್ ಅನ್ನ ಕರೆಕ್ಟ್ ಬಿಟ್ಟು ಕರೆದ್ ಬಿಟ್ಟು ಅದನ್ನ ಇದ್ರೊಳಗೆ ಮಿಕ್ಸ್ ಮಾಡ್ತಾರ್ರಿ. ಅದ ನಂಗೆ ಬಾಳ್ ಲೈಕ್ ರೀ. ಇದು ಮಸಾಲೆದಾರ ಐತಿ, ಪರ್ಫೆಕ್ಟ್ ಆಗಿ ಖಾರಾನ ಬ್ಯಾಲೆನ್ಸ್ ಮಾಡಿದ್ದಾರೆ. ಅಂದ್ರೆ ನೀವು ಬೆಳಗ್ಗೆ ತಿಂದ್ರೆ ಹೊಟ್ಟಿನೂ ಜಾಸ್ತಿ ತ್ರಾಸ್ ಕೊಡಂಗಿಲ್ಲ, ಆ ತರ ಐತಿ. ಹೆಂಗ್ರಿ ಇದು ವೆಜಿಟೇರಿಯನ್ ಫಾರ್ಮ್ ಆಫ್ ಬಿರಿಯಾನಿ ಇದ್ದಂಗ್ರಿ ಇದು ಪುಲಾವ್ ಅಂದ್ರೆ. ಅದನ್ನ ಉಲ್ಟಾ ಹೇಳ್ಬೋದು. ಆಕ್ಚುಲಿ ಬಿರಿಯಾನಿ ಅಂದ್ರೆ ನಮ್ದು ವೆಜಿಟೇರಿಯನ್ ಫಾರ್ಮ್ ಆಫ್ ಪುಲಾವ್ ರೀ ಅದು ಒಂಥರ. ಆಮೇಲೆ ಬ್ರೆಡ್ ಅದು ಒಂದು ಸ್ವೀಟ್ನೆಸ್ ಇರ್ತೈತಿ. ಫ್ರೈ ಹೆಂಗ್ ಮಾಡ್ತಾರಲ್ಲ, ಫ್ರೈ ಮಾಡ್ದಂಗ ಸ್ವೀಟ್ನೆಸ್ ಅದರದ್ದು ಜಾಸ್ತಿ ಹಾಕೊಂಡ್ ಹೋಗ್ತೈತ್ರಿ. ಅದ್ಭುತ. ಇದ್ರ ಜೊತೆ ಹಿಂಗ ಮೊಸರು ಪಚಡಿನೂ ಕೊಟ್ಟಿರ್ತಾರ. ನಿಮ್ಗೆ ಮೊಸರು ಪಚಡಿ ಸ್ವಲ್ಪ ಹೆಲ್ದಿನೂ ಆಗ್ತೈತಿ, ಡೈಜೆಷನ್ಗೂ ಹೆಲ್ಪ್ ಆಗ್ತೈತಿ. ಬಟ್ ಪಚಡಿ ಯೂಶಲಿ ನೆಸೆಸರಿ ಅನ್ಸಂಗ ಹೇಳ್ರಿ ನಂಗ. ನಮ್ಮ ಮಂದಿಗೆ ಹೆಂಗಪ್ಪ ಇಂಥದ್ದೊಂದು ವೆಟ್ ಐಟಮ್ ಇರ್ಲೇಬೇಕ್ರಿ. ಸೊ ದಟ್ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ನಮ್ ಕಡೆ ಮೊದ್ಲಿಂದ ಟ್ರೆಡಿಷನ್ ಐತಿ. ಅದಕ್ಕೆ ಈ ಮೊಸರನ್ನ ನೀವು ಆಡ್ ಆನ್ ಮಾಡ್ಕೊಂಡು ತಿಂದ್ರೆ ಎಕ್ಸ್ಟ್ರಾ ಟೆಕ್ಸ್ಚರ್ ಆಡ್ ಆನ್ ಆಗ್ತೈತ್ರಿ. ಎಷ್ಟೊಂದು ಫ್ಯಾಂಟಾಸ್ಟಿಕ್ ಡಿಶಸ್ ಇದಾವ್ರಿ, ಬಾಳ ವೆರೈಟಿ ಐತಿ. ಮಧ್ಯಾಹ್ನ ಬೋಂಡಾ ಸೂಪು ಮತ್ತೆ ರವಾ ಇಡ್ಲಿ ಎರಡು 1 o'clock ಮೇಲ್ಗಡೆ ಸಿಗಕ್ ಚಾಲು ಆಗ್ತೈತ್ರಿ. ಇದು ಟ್ರೈ ಮಾಡ್ಬೋದು ನೀವು. ಅಂದ್ರ ವಿಚಾರ ಮಾಡ್ರಿ, ಎಷ್ಟೊಂದು ವೆರೈಟಿ ಡಿಶಸ್ ಇದಾವ. ಬರೀ ಇಡ್ಲಿ, ವಡಾ, ದೋಸೆ, ಚೌಚೌಪಾತ್ ಅಲ್ಲ, ಮತ್ತೆ ಬೇರೆ ಬೇರೆ ಡಿಶಸ್ ಸಿಗ್ತಾವಲ್ಲಿ ವೆರೈಟಿನಾಗ. ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೋಡ್ಬೇಕಂದ್ರೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋಗೆ ಲೈಕ್ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ. ಸೊ ದಟ್ ಫ್ಯೂಚರ್ ಏನ್ ವಿಡಿಯೋಸ್ ಬಂದ್ರು ನಿಮ್ಗೆ ಅಪ್ಡೇಟ್ ಬಂದ್ಬಿಡ್ತೈತಿ. ಮತ್ತೆ ಸಿಗ್ತೀನಿ ವಿತ್ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ನಿಮ್ದೇನಾದ್ರೂ ಹಂಪಿ ಹೋಗೋ ಪ್ಲಾನ್ ಇತ್ತು ಅಥವಾ ಹೊಸಪೇಟ್ನಾಗ ಯಾವ್ದಾದ್ರು ಕೆಲ್ಸಕ್ಕೆ ಹೊಂಟಿದ್ರಿ, ಪಾಯ್ ರಿಫ್ರೆಶ್ಮೆಂಟ್ ಹೋಟೆಲ್ ಅವ್ರದ ಪಾಯ್ ರಿಲ್ಯಾಕ್ಸ್ ಇನ್ಯಾಗ ಸ್ಟೇ ಮಾಡ್ಬೋದ್ರಿ. ವೆರಿ ಬಜೆಟ್ ಫ್ರೆಂಡ್ಲಿ ಆಪ್ಷನ್. ಲೊಕೇಶನ್ ಕೂಡ ಪರ್ಫೆಕ್ಟ್ ಐತ್ರಿ. ನಿಯರ್ ಪುನೀತ್ ರಾಜ್ಕುಮಾರ್ ಸರ್ಕಲ್. ಅಮೇಜಿಂಗ್ ಹಾಸ್ಪಿಟಾಲಿಟಿ, ಬ್ಯೂಟಿಫುಲ್ ಇಂಟೀರಿಯರ್ಸ್, ಆಲ್ ಬೇಸಿಕ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಫಾರ್ ಅ ಕಂಫರ್ಟಬಲ್ ಸ್ಟೇ. ಸೆಪರೇಟ್ ಬೆಡ್ಸ್ ಇರುವಂತ ರೂಮ್ಸ್ ಇದಾವ್ರಿ. ಕ್ಲೀನ್ ಅಂಡ್ ಕಂಫರ್ಟಬಲ್ ವಿತ್ ಸ್ಪೇಷಿಯಸ್ ಬಾತ್ರೂಮ್.
ಇವ್ರದ ಸೆಪರೇಟ್ ಪಾರ್ಕಿಂಗ್ ಫೆಸಿಲಿಟಿ ಐತಿ, ಇವಿ ಕಾರ್ ಚಾರ್ಜಿಂಗ್ ಫೆಸಿಲಿಟಿನೂ ಐತಿ ಇಲ್ಲೇ. ಮೇಕ್ ಮೈ ಟ್ರಿಪ್, ಅಗೋಡಾ, ಕ್ಲಿಯರ್ ಟ್ರಿಪ್ ಮೇಲೆ ಬುಕಿಂಗ್ ಮಾಡಬಹುದು, ಇಲ್ಲ ನಾನಾ ಹಾಕಿರುವಂತ ನಂಬರಿಗೆ ಕಾಲ್ ಮಾಡಿ ಬುಕ್ ಮಾಡಬಹುದ್ರಿ. ಸಿ ಯು ಸೂನ್.